ನಿನ್ನ ಎಲ್ಲೋದ್ರೂ ನಿಮ್ಮನ್ನು ಭಕ್ತರಾಗೆ ನಿಮ್ಮನ್ನ ಕರೆಯೋದು. ಆದರೆ ಶಬರಿಮಲ ಒಂದು ಸ್ಥಳದಲ್ಲಿ ಮಾತ್ರ ನಿಮ್ಮನ್ನು ಸ್ವಾಮಿ ಅಂತ ಕರೆಯೋದು. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಅಪ್ಪು. ಮುಖ್ಯವಾಗಿ ನೀವು ನನ್ನ ಫುಡ್ ಬ್ಲಾಗ್ಸ್ ಮಾಡೋದ್ರಲ್ಲಿ ನೋಡಿರ್ತೀರಾ. ಸೊ ಪಾಡ್ಕಾಸ್ಟ್ ಮಾಡುವಂತ ಒಂದು ಉದ್ದೇಶದಿಂದ ಹೊಸ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಿ. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ ನ ಮೊದಲನೇ ಅತಿಥಿ ಯಾರು ಅಂತಂದ್ರೆ ನಮ್ಮ ಆನೇಕಲ್ ನಲ್ಲಿ ಒಂದು ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ. ಏನಂತಂದ್ರೆ ಈಗ ನಾವು ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಅವ್ರವ್ರ ಗೋಲ್ಸ್ ನ ಅಚೀವ್ ಮಾಡ್ತಾ ಇರ್ತಾರೆ. ಬಟ್ ಏನಂದ್ರೆ ಇವ್ರಿಗೆ ಒಂದು ಗೋಲ್ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಆಗಿದೆ. ಯಾವ ತರ ಅಂತಂದ್ರೆ ಇವರು ಸ್ಪಿರಿಚುವಲ್ ಪರ್ಸನ್ ಅಂತ. ಸ್ಪಿರಿಚುವಲ್ ಪರ್ಸನ್ ಅಂತಂದ್ರೆ ಈಗ ನಾಟ್ ಫಾರ್ ಜಸ್ಟ್ ಅ ನೇಮ್ ಸೇಕ್. ಸೊ ಇವರು ಯಾವ ತರ ಒಂದು ಇತಿಹಾಸ ಮಾಡಿದ್ದಾರೆ ಅಂತಂದ್ರೆ ಕೇದಾರ್ನಾಥ್ ಇಂದ ಶಬರಿಮಲೆಗೆ 4,000 ಕಿಲೋಮೀಟರ್ ನ ಪಾದಯಾತ್ರೆ ನಡೆದು ಒಂದು ಮಾದರಿ ಆಗಿದ್ದಾರೆ ಈಗಿನ ಜನರೇಷನ್ಗೆ. ಸೊ ಇವತ್ತು ಅವ್ರ ಬಾಯಲ್ಲೇನೆ ನಾವು ಈ ಒಂದು ಶಬರಿಮಲೆ ಬಗ್ಗೆ, ಇತಿಹಾಸ ಬಗ್ಗೆ ತಿಳ್ಕೊಳ್ಳೋಣ, ಹಾಗೂ ಸನಾತನ ಧರ್ಮದ ಬಗ್ಗೆ ತಿಳ್ಕೊಳ್ಳೋಣ, ಹಾಗೂ ನಮ್ಮ ಭಾರತದ ಪರಂಪರೆ ಹಾಗೂ ದೇವಾಲಯಗಳ ಬಗ್ಗೆ ತಿಳ್ಕೊಳ್ಳೋಣ ಒಂದು ಉದ್ದೇಶ ಅಷ್ಟೇ. ಸೊ ನಾವೀಗ ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಒಂದು ಇತಿಹಾಸನ ಸೃಷ್ಟಿ ಮಾಡಿರುವಂತ ಅಂಕುಶ್ ದೇವರಾಜ್ ಅವ್ರನ್ನ ನಾವು ಇವತ್ತು ನಮ್ಮ ಒಂದು ಪಾಡ್ಕಾಸ್ಟ್ ಗೆ ಇನ್ವೈಟ್ ಮಾಡ್ಕೊಳ್ಳೋಣ. ಅಂಕುಶ್ ದೇವರಾಜ್ ಸರ್, ನಮಸ್ಕಾರ. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ಕೆ. ಲಾಸ್ಟ್ ಟೈಮ್ ನಾವು ಮೀಟ್ ಆದಾಗ ಮಾಲೆ ಹಾಕಿದ್ರಿ ನೀವು. ಸೊ ಆವಾಗ ನೀವು ಆಗ್ತಾನೆ ಪಾದಯಾತ್ರೆನ ಮುಗಿಸಿದ್ರಿ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಇವತ್ತಿನ ಒಂದು ಪಾಡ್ಕಾಸ್ಟ್ ಯಾವ ತರ ಆಯ್ತು ಅಂದ್ರೆ ಈ ಶಬರಿಮಲೆ ಒಂದು ಇತಿಹಾಸ ತಿಳ್ಕೊಳ್ಳೋಣ ಅಂತ ಹೇಳಿ ನಿಮ್ಮನ್ನ ನಾವು ಇನ್ವೈಟ್ ಮಾಡಿದೀವಿ. ಇನ್ನೊಂದು ಮುಖ್ಯವಾಗಿ ವಿಶೇಷ ಏನಂತಂದ್ರೆ ನಮ್ಮ ಫಸ್ಟ್ ಪಾಡ್ಕಾಸ್ಟ್ಗೆ ನೀವು ಅತಿಥಿಯಾಗಿ ಬಂದಿರುವಂತದ್ದು. ಸೊ ನಮ್ಗೆ ತುಂಬಾ ಪ್ಲೆಜರ್ ಇದು. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ, ಇದ್ರ ಬಗ್ಗೆ ನಿಮ್ ಜೊತೆ ಸ್ವಲ್ಪ ಕಾಲ ಕಳೆಯೋಣ. ನಾನೊಂದು ಕೆಲವೊಂದು ನನ್ನ ಡೌಟ್ಸ್ ನ ಕೇಳ್ತೀನಿ. ಸೊ ನೀವು ಅದ್ರ ಬಗ್ಗೆ ಏನಾದ್ರು ಸ್ಪಷ್ಟನೆ ಕೊಡೋದಕ್ಕೆ ಇಷ್ಟಪಡಿ ಅಷ್ಟೇ. ಓಕೆ, ಖಂಡಿತ. ನೀವು ನಮ್ಗೆ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನ ನೀವು ಕರೆಸಿರೋ ಅಂದ್ರೆ ನಮಗೆ ಒಂದು ಭಾಗ್ಯ. ಯಾಕಂದರೆ ನೀವು ನಿಮ್ಮ ಫಸ್ಟು ಪಾಡ್ಕಾಸ್ಟಲ್ಲಿ ನಮ್ಮನ್ನು ಟ್ರಸ್ಟ್ ಮಾಡಿ ನೀವು ಕರಿತಿದ್ರೆ ಯು ಹ್ಯಾವ್ ಟು ಗಿವ್ ದ ಬೆಸ್ಟ್ ಫಾರ್ ದಟ್. ಖಂಡಿತವಾಗ್ಲೂ ನಿಮ್ಮೆಲ್ಲ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ. ಹಾಗೂ ನಮಗೆ ನಮ್ಮ ಸನಾತನ ಧರ್ಮದ ಈ ಅನುಷ್ಠಾನಗಳು ಎಷ್ಟಿದಾವೋ ನಿಮಗೆಲ್ಲ ತಿಳಿಸ್ಕೊಡ್ತೀವಿ ನಾವು ಖಂಡಿತವಾಗಿಯೂ. ಏನಂತಂದರೆ ಈಗ ನನಗೆ ಪರ್ಸ್ನಲಿ ಏನಂತಂದರೆ ಈ ಚಿಕ್ಕ ವಯಸ್ಸಲ್ಲಿ ನನ್ನ ಫ್ರೆಂಡ್ಸ್ ಝೋನಲ್ಲೆಲ್ಲ ಇದ್ದಾಗ ಮಾಲೆ ಹಾಕೋತಾ ಇದ್ರು, ಚಿಕ್ಕ ವಯಸ್ಸಲ್ಲೇ ಮಾಲೆ ಹಾಕೋತಾ ಇದ್ರು. ಸೊ ಆವಾಗ ಅವ್ರು ಹೇಳೋರು ನನಗೆ ತುಂಬ ಕಷ್ಟ ಇರುತ್ತೆ ಇದು, ಈ ಎಲ್ಲ ಮಾಲೆ ಹಾಕಿದಾಗ ತುಂಬ ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಏನಿದು ರೂಲ್ಸ್ ಅಂದರೆ ಇದರಲ್ಲಿ ಇವಾಗ 48 ದಿನ ವ್ರತ ಬೇರೆ ಇರುತ್ತೆ ಅಂತ ಹೇಳ್ತಾರೆ ಮಾಲೆ ಹಾಕಿದ್ಮೇಲೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ? ಓಕೆ, ಯಾಕಂದರೆ ನೋಡಿ, ಆವಾಗಿನ ಜನ್ರೇಷನ್ಗೂ ಇವಾಗಿನ ಜನ್ರೇಷನ್ಗೂ ಕೂಡ ಅಯ್ಯಪ್ಪ ಸ್ವಾಮಿಯ ವ್ರತ ಅನ್ನೋದು ಭಾಳ ಕಠಿಣವಾಗಿ ನಾವು ನಡೆದುಕೊಂಡು ಬಂದಿರೋದು. ಆಗಿನ ಕಾಲದಲ್ಲಿ ಒಂದು ಕಾರ್ ಇರಲಿಲ್ಲ, ಇವಾಗಿರೋ ಥರ ಟ್ರೈನು ಫ್ಲೈಟ್ ವ್ಯವಸ್ಥೆ ಏನು ಇರ್ತಾ ಇರಲಿಲ್ಲ. ಅದರಿಂದ ಆವಾಗ ಅಂದರೆ ಒಂದು 500-600 ಇಯರ್ಸ್ ಹಿಂದೆಗಡೆ ಒಂದು ವ್ಯಕ್ತಿ ಶಬರಿಮಲೆಗೆ ಹೊರಡ್ತಾನೆ ಅಂತಂದರೆ ಅವನು ಹೊರಟ್ರೆ ಅವನ ಹಿಂದೆಗಡೆ ಹೆಣ್ಣು ಮಕ್ಕಳೆಲ್ಲ ಹತ್ಕೊಂಡೇ ಬಂದ್ಬಿಡೋರು. ಯಾಕಂದರೆ ಈತ ಒಂದು ತೀರ್ಥಯಾತ್ರೆ. ಮೇನ್ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿದೆ ಏನಂದರೆ ಶಬರಿಮಲೆ ಒಂದು ತೀರ್ಥಯಾತ್ರೆ. ನಾವು ಬೇರೆ ದೇವಸ್ಥಾನಗಳಿಗೆ ನಾವು ದೇವಸ್ಥಾನ ಅಂತ ಹೋಗ್ತೀರಿ, ಆದರೆ ಶಬರಿಮಲೆಗೆ ತೀರ್ಥಯಾತ್ರೆ ಅಂತ ಹೋಗ್ತೀವಿ. ಕಾಶಿ ತೀರ್ಥಯಾತ್ರೆ ಅಂತಾರೆ, ಕಾಶಿ ರಾಮೇಶ್ವರ ತೀರ್ಥಯಾತ್ರೆ ಅಂತಾರೆ. ಆ ನಂತರ ಆಮೇಲೆ ಶಬರಿಮಲೆ ತೀರ್ಥಯಾತ್ರೆ ಅಂತ ಏನಂದರೆ ನಾವು ನಮ್ಮ ಜೀವನದಲ್ಲಿ ಎಲ್ಲ ಪಂಚೇಂದ್ರಗಳನ್ನೆಲ್ಲ ಬಿಟ್ಟು ಮನೆ ಮಠ ಸಂಸಾರ ಎಲ್ಲವನ್ನು ತೊರೆದು ನಾವು ಮಾಡೋದೇ ತೀರ್ಥಯಾತ್ರೆ. ಬೇರೆ ದೇವಸ್ಥಾನಗಳಿಗೆ ನಾರ್ಮಲಾಗಿ ಹೋಗ್ತೀರಿ ಬಂದ್ಬಿಡ್ತೀರಿ. ಅದೇ ತೀರ್ಥಯಾತ್ರೆ ಮಾಡಬೇಕಾದ್ರೆ ಯಾವುದೇ ಒಂದು ನಮ್ಮ ಧರ್ಮದಲ್ಲಿ ಯಾವುದೇ ತೀರ್ಥಯಾತ್ರೆ ಮಾಡಿದ್ರೆ ಅವ್ರಿಗಿರೋ ಪದ್ಧತಿಗಳನ್ನ ಅವ್ರಿಗೆ ಪೂಜೆ ಮಾಡಿ, ಕಾಲಿಗೆಲ್ಲ ಪೂಜೆ ಮಾಡಿ, ಮನೆಯಲ್ಲಿ ಜೋಳಿಗೆ ಎಲ್ಲ ಕೊಟ್ಟು ಕಳಿಸೋದು. ನೀವು ನೋಡಿರ್ತೀರ ಎಲ್ಲ ಕಾಶಿಗೆ ಹೋಗೋರು. ನಮಗೆ ಈ ಜನರೇಷನ್ ಭಯ ಪಡ್ತಾರೆ, ಕಾಶಿಗೆ ಹೋಗ್ಬೇಡ್ರಿ ನೀವು, ಕಾಶಿಗೆ ಹೋದ್ರೆ ವಾಪಸ್ ಬರೋದಿಲ್ಲ ಅಂತ. ಯಾಕಂದರೆ ತೀರ್ಥಯಾತ್ರೆ ಆಗಿನ ಕಾಲದಲ್ಲಿ ಶಬರಿಮಲೆ ಅಷ್ಟು ಕಠಿಣವಾಗಿತ್ತು. ಅಂದರೆ ಇವಾಗ ನೋಡ್ಕೊಂಡಿರ್ತೀರ, ಚಿಕ್ಕ ಪಾದ ಅಂತಾರೆ, ದೊಡ್ಡ ಪಾದ ಅಂತಾರೆ, 4 ಕಿಲೋಮೀಟರ್ ನಡೆದು ಬಿಡ್ತಾರೆ, ಕಾರ್ಗಳೆಲ್ಲ ಹೋಗೋಂಥ ವ್ಯವಸ್ಥೆ ಇವಾಗ. ಬಟ್ ಆವಾಗ ಯಾರೇ ಶಬರಿಮಲೆ ಯಾತ್ರೆ ಮಾಡಿದ್ರು ಕೂಡ 48 ಮೈಲಿ ನಡಿಲೇಬೇಕು. ಇಲ್ಲಿಂದ ಹೊರಟ್ರೆ 40 ದಿವಸ ಆಗ್ಬೋದು, 50 ದಿವಸ ಆಗ್ಬೋದು. ಆವಾಗ ಯಾವುದು ಗೂಗಲ್ ಮ್ಯಾಪ್ ಇರಲಿಲ್ಲ, ಹೋಟೆಲ್ ವ್ಯವಸ್ಥೆ ಇರಲಿಲ್ಲ, ದಾರಿಯಲ್ಲೇ ನಡಿಬೇಕು, ಜೋಳಿಗೆ ಹಾಕೊಬೇಕು, ಎಲ್ಲೋ ಏನು ಕೂಡ ಸಿಗೋದು ಅದು ತಿನ್ನಬೇಕಾಗಿತ್ತು. ಅದರಿಂದಾಗಿ ಅಷ್ಟು ದಿನಗಳ ಕಾಲ ಇವಾಗೇನು ನಾವು ನಮ್ಮ ಈ ಸನಾತನ ಧರ್ಮ ಆಗಲಿ, ನಮ್ಮ ಅಯ್ಯಪ್ಪ ಸ್ವಾಮಿ ವ್ರತದಲ್ಲಿ ರೀತಿ ನಿಯಮಗಳಿರ್ತವೆ, ಪ್ರತಿಯೊಂದು ಕೂಡ ಸಿಂಬೋಲಿಕಲಿ ನಮಗೆ ಸೈಂಟಿಫಿಕಲಿ ಮತ್ತು ಆಧ್ಯಾತ್ಮಿಕವಾಗಿ ನಮಗೆ ಕರೆಕ್ಟಾಗಿ ಕೊಲಾಬ್ ಆಗಿದೆ. ಯಾಕಂದರೆ ಇವಾಗ ಒಂದು ನಾವು ಬರೀಗಾಲಲ್ಲಿ ನಾವು ನಡಿಬೇಕಂದ್ರೆ 48 ದಿವಸ ಕಾಲ ನೀವು ಪಾದರಕ್ಷಾ ಯೂಸ್ ಮಾಡಿದ್ರೆ ನಡೀತಾ ಇದ್ದರೆ ನಿಮಗೆ ಮೈಲಿ ಎಲ್ಲ ನಡನಾಡಿಗಳೆಲ್ಲ ನಿಮಗೆ ಆಕ್ಟಿವ್ ಆಗ್ತಾ ಇರ್ತವೆ. ಒಂದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ತಣ್ಣೀರು ಏನಕ್ಕೆ ಸ್ನಾನ ಮಾಡಿಸ್ತಾರೆ ಅಂದರೆ ಇಟ್ ಇಸ್ ನಾಟ್ ದಟ್ ಸುಮ್ಮನೆ ಚಳಿಗೆ ನೀನು ತಡ್ಕೊಬೇಕು ಅನ್ನೋ ಥರ ಅಲ್ಲ. ಅದು ನಾವು ತಣ್ಣೀರು ಸ್ನಾನ ಮಾಡಿದ್ರೆ ನಾವು ಮನೆಯಿಂದ ಹೊರಗಡೆ ಇರ್ತೀವಿ, ಹೆಣ್ಣು ಮಕ್ಕಳಿಂದ ದೂರ ನಿಂತಿರ್ತೀವಿ, ಮನೆ ಮಠ ದೂರ ಇರ್ತಾರೆ, ನಮಗೆ ಕಾಮ ಮೋಹ ವ್ಯಾಮೋಹ ಎಲ್ಲ ಬರ್ತಾ ಇರುತ್ತೆ. ಅದರಿಂದಾಗಿ ನಾವು ತಣ್ಣೀರು ಸ್ನಾನಗಳು ಮಾಡಿದ್ರೆ ಆ ಆಲೋಚನೆಗಳು ಕಮ್ಮಿ ಆಗ್ತವೆ. ಇವಾಗ ನಾರ್ಮಲಾಗಿ ನಮ್ಗೆ ಅನಿಸುತ್ತೆ ಏನೋ ಒಂದು ಡಿಪ್ರೆಷನ್, ಒಂದು ಬೇಜಾರಾದಾಗ ತಣ್ಣೀರು ಸ್ನಾನ ಹಾಕಿದ್ರೆ ಒಂದು ಹೀಲಿಂಗ್ ಥರ ನಮಗೆ ಒಂದು ಸೆನ್ಸಿಟಿವ್ನೆಸ್ ಬರುತ್ತೆ, ಒಂದು ತೃಪ್ತಿ ಆಗುತ್ತೆ. ಆ ರೀತಿಯಾಗಿ ಏನೇ ಆ ಥರ ಮೋಹಗಳಿದ್ರೂ ಕೂಡ ತಣ್ಣೀರು ಸ್ನಾನ ಮಾಡಿದ್ರೆ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ, ನಮ್ಮ ಮೈ ರೂಟೀನ್ ಆಗುತ್ತೆ.
48 ದಿನ ಕಾಲ ನಾವಿಲ್ಲಿ 1.5 ತಿಂಗಳು ಶಬರಿಮಲೆಗೆ ನಡೀತಾ ಇದ್ದರೆ ನಮಗೆ ಆ ಚಳಿ ಮಳೆ ಬಿಸಿಲು ಎಲ್ಲದಕ್ಕೂ ಈ ತಣ್ಣೀರು ಬಂದು ನಮ್ಮ ಚರ್ಮನ ಇಂಬ್ಯಾಲೆನ್ಸ್ ಇರೋಲ್ಲ ಪ್ರತಿಯೊಂದು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಒಂದು ತಣ್ಣೀರು ಸ್ನಾನ, ಬರಿಗಲ್ ಆ ಥರ ನರನಾಡಿಗಳೆಲ್ಲ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಆಮೇಲೆ ಆಹಾರ ಪದ್ಧತಿ ನಾವೇನಕ್ಕೆ ಭಾಳ ಒಂದು ಮಸಾಲ ಐಟಮ್ ತಿನ್ನಬೇಡ್ರಿ, ಕೆಲವೊಂದು ನೀವು ತರಕಾರಿಗಳನ್ನ ತಿನ್ನಬೇಡ್ರಿ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ನಾವು ಯಾತ್ರೆ ಮಾಡಬೇಕಾದ್ರೆ ಕೆಲವೊಂದು ಆಹಾರಗಳಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇದ್ದು ಟೆಸ್ಟರಮ್ ಕ್ವಾಲಿಟಿ ಜಾಸ್ತಿ ಇರ್ತವೆ ಪದಾರ್ಥಗಳು. ಅವುಗಳನ್ನ ತಿಂದರೆ ಕೂಡ ಕೆಲವು ಬಾರಿ ನಾವು ಮೆಂಟಲಿ ಎಷ್ಟೇ ನಾವು ಆಧ್ಯಾತ್ಮದಲ್ಲಿ ಒಂದು ಸ್ಟೇಟ್ ಫಾರ್ವರ್ಡ್ ಆಗಿದ್ದರೂ ಕೂಡ ಫಿಸಿಕಲ್ಲಿ ಬಂದು ಆಗಲ್ಲ, ಅದು ಫಿಸಿಕಲ್ ಡಿಸ್ಟರ್ಬ್ ಮಾಡಿಬಿಡುತ್ತೆ ನಮ್ಮನ್ನು. ಅದಕ್ಕೋಸ್ಕರವಾಗಿ ನೀನು ಯಾತ್ರೆ ಮಾಡ್ತಾ ಇರ್ತೀಯ, ಸಡನ್ನಾಗಿ ನಿನ್ನ ಬಾಡಿ ಆಸೆ ಬರುತ್ತೆ, ಮೋಹ ಬರುತ್ತೆ. ಆವಾಗ ನೀನು ಸಡನ್ನಾಗಿ ಹೆಂಡ್ತಿ ಜ್ಞಾಪನ ಬಂದುಬಿಟ್ರೆ ತೀರ್ಥಯಾತ್ರೆ ಅರ್ಧಲ್ಲೇ ಮುಗಿದ್ಬಿಡುತ್ತೆ. ನೀನು ಅದನ್ನು ಬಿಟ್ಟು ವಾಪಸ್ ಮನೆಗೆ ಬಂದುಬಿಡ್ತೀಯ. ಆವಾಗ ಕರ್ಮ, ನಿನಗೂ ಕರ್ಮ, ಕಳಿಸಿದವ್ರಿಗೂ ಕರ್ಮ, ಕರ್ಕೊಂಡು ಹೋದ್ರಿಗೂ ಕರ್ಮ. ಅದಕ್ಕೋಸ್ಕರವಾಗಿ ಆಹಾರ ಪದ್ಧತಿಗಳನ್ನ ಕಟ್ ಮಾಡ್ಸಕ್ಕೆ ಬಂದರು. ಆಮೇಲೆ ನಮಗೆ ಗಡ್ಡ ತೆಗಿಬಾರ್ದು, ಮೀಸೆ ತೆಗಿಬಾರ್ದು, ಉಗುರು ಕಟ್ ಮಾಡಬಾರ್ದು. ಅದೆಲ್ಲ ಏನು ಪದ್ಧತಿ ಅಂದರೆ ನಮ್ಮನ್ನು ನೋಡಿದಾಗ ನಮ್ಮನ್ನು ನೋಡಿ ನಮಗೆ ಕೈ ಮುಗಿಯುವಂತ ಕಾಣಿಸ್ಬೇಕು. ನಾವು 2 ಬಾರಿ 3 ಬಾರಿ ತಣ್ಣೀರು ಸ್ನಾನ ಮಾಡಿ ಹಣೆಗೆ ಚಂದ ಕುಂಕುಮ ಗಂಧ ಎಲ್ಲ ಇಟ್ಟರೆ ನಮ್ಮನ್ನು ಬಂದು ನೋಡಿದ್ರೆ ಸ್ವಾಮಿ ಅಂತ ಕೈ ಮುಗಿತಾರೆ. ಯಾಕಂದರೆ ನಮ್ಮಲ್ಲಿ ಅವರು ದೇವರನ್ನ ಕಾಣಬೇಕು. ನಾವು ಸ್ಟೈಲಾಗಿ ಗಡ್ಡ ಮೀಸೆ ಎಲ್ಲ ತೆಗೆದು ಎಲ್ಲ ಸ್ಟೈಲ್ ಮಾಡ್ಕೊಂಡು ಹೋದ್ರೆ ಯಾರು ಮುಗಿಯಲ್ಲ, ನಾರ್ಮಲಾಗಿ ಬಿಹೇವ್ ಮಾಡ್ತಾರೆ ನಮ್ಮ ಹತ್ರ. ಅದಕ್ಕೋಸ್ಕರವಾಗಿ ನಾವು ಮನೆ ಬಿಟ್ಟು ಹೊರಟ್ರೆ ಕೂಡ ಈ 48 ದಿನ 1.5 ತಿಂಗಳು ಶಬರಿಮಲೆ ಏನು ನಡೀತಾ ಇರ್ತೀರಿ ಆವಾಗ ಇದ್ಯಾವುದು ನಮಗೆ ಡಿಸ್ಟರ್ಬ್ ಮಾಡ್ತಾರಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ವ್ರತ ಫಾಲೋ ಮಾಡಿಬಿಟ್ಟಿರ್ತೀರಿ. ಮಾತುಗಳು ಕೂಡ ಅಷ್ಟೇ. ಒಂದು ಶಬರಿಮಲ ಸನ್ನಿಧಾನ ತತ್ವದ ಅನುಷ್ಠಾನ ಏನಂದ್ರೆ ಅದು ದ ವರ್ಡ್ ತತ್ವಮಸಿ ಪದ ಮೇನ್. ಶಬರಿಮಲ ನೀವು ಎಂಟ್ರಿ ಆದರೆ ನಿಮಗೆ ದೊಡ್ಡದಾಗಿ ಬಡ ತತ್ವಮಸಿ ಅಂತ ಬರ್ತಿರುತ್ತೆ. ತತ್ವಮಸಿ ಪದ ಅರ್ಥ ಏನಂದರೆ ನೀನೇ ನಾನು, ನಾನೇ ನೀನು. ಅಂದರೆ ನಾವು ಏನು ಶಬರಿಮಲ ತತ್ವ ಫಾಲೋ ಮಾಡಿ ಸನ್ನಿಧಾನಕ್ಕೆ ಹೋಗಿ ಭಗವಂತ ಮುಂದೆ ನಿಂತಾಗ ನಾನು ನಿನ್ನ ನೋಡ್ತಾ ಇದ್ದೀನಿ, ಇಲ್ಲ ನಿನ್ನಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತ ನಾವೇನು ಫಾಲೋ ಮಾಡಿರ್ತೀವಿ. 40 ದಿನಗಳ ವ್ರತ ಮಾಡಿ ಶಿಷ್ಟೆಯಿಂದ ನಿಷ್ಠೆಯಿಂದ ಒಬ್ಬರನ್ನ ಕೆಟ್ಟ ಮಾತಲ್ಲಿ ಬೈದಿರೋಲ್ಲ. ಎಲ್ಲ ಹೆಣ್ಣು ಮಕ್ಕಳನ್ನ ನಮ್ಮ ತಂಗಿ ತಾಯಿ ಅಂತ ನೋಡಿರ್ತೀರಿ, ಕೆಟ್ಟ ದೃಷ್ಟಿ ನೋಡಿರೋದಿಲ್ಲ, ಏನಕ್ಕೂ ಮೋಹ ಕಾಮ ಕ್ರೋಧ ದೂರ ನಿಂತಿರ್ತೀವಿ, ಏನು ಆಸೆ ಪಟ್ಟಿರೋದಿಲ್ಲ. ಅದೇ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿ ಬಂದಾಗ ನಾವೇನು ಈ ಪದ್ಧತಿ ಫಾಲೋ ಮಾಡಿರ್ತೀರಿ ಇದನ್ನು ಅಳವಡಿಸ್ಕೊಂಡು ಬಂದ್ಬಿಟ್ರೆ ನಮ್ಮ ಜೀವನ ಬದಿ ಸಂತೃಪ್ತಿಯಾಗಿ ಸಮಾಧಾನವಾಗಿರುತ್ತೆ. ಆದರೆ ಅದನ್ನು ಫಾಲೋ ಮಾಡಿಲ್ಲ ಅಂದರೆ ಸಮಾಧಾನ. ಅದಕ್ಕೋಸ್ಕರವಾಗಿ ಇಷ್ಟು ಕಠಿಣ ನಿರ್ಧಾರ ಹೇಳ್ತಾರೆ. ಇನ್ನೊಂದೇನೆಂದರೆ ಏನಕ್ಕೆ ಇಷ್ಟು ಕಷ್ಟ ಅಂದರೆ ಕೆಲವರಿಗೆ ಆಸೆ, ಅಷ್ಟು ದೂರ ಯಾಕೆ ಹೋಗ್ಬೇಕು, ಅಷ್ಟು ಯಾರು ಯಾಕೆ ಹೋಗಂದ್ರೆ ಒಂದು 10 ದಿವಸ ಹಾಕ್ಬಿಡೋಣ ಮಾಲೆ ಅಂತ ಹೇಳ್ತಾರೆ. 10 ದಿವಸ ಮಾಲೆ ಹಾಕ್ಬಿಟ್ಟು ಅಲ್ಲಿ ಏನು ಪ್ರಯೋಜನನೇ ಬರಲ್ಲ, ಏನೂ ಅರ್ಥನೂ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಶಬರಿಮಲ ಸನ್ನಿಧಾನ ವ್ರತ ಬಂದು 48 ಸಲ ವ್ರತ ಮಾಡಿ ವಾಪಸ್ ನಾವು ಮನೆಗೆ ಬಂದರೆ ನಾವೇನು ಪಡೆದಿರ್ತೀರಿ ಅಂದರೆ ನಾವು ನಮ್ಮನ್ನು ಅರ್ಥ ಮಾಡ್ಕೊಂಡಿರ್ತೀರಿ. ಆ 48 ದಿನಗಳಲ್ಲಿ ನಮಗೆ ಮೋಸ ಮಾಡೋ ಜನ ದೂರ ಆಗಿರ್ತಾರೆ, ಕೆಟ್ಟ ಚಟ ದೂರ ಆಗ್ಬಿಟ್ಟಿರುತ್ತೆ, ನಮಗೆ ಆಸೆ ಇರೋದಿಲ್ಲ. ಯಾಕಂದರೆ ಅಷ್ಟು ಮಳೆ ನೀರು ಚಳಿ ಬಿಸಿಲಲ್ಲಿ ಒದ್ದಾಡಿ ಬಂದಿರ್ತೀವಿ, ನಮಗೇನು ಥಾಟ್ಸ್ ಬರೋದಿಲ್ಲ. ನಮ್ಮ ಮನೆಯವರಿಗೆ ಯಾರು ನಮ್ಮ ಮನೆಯವ್ರನ್ನ ದೂರ ಮಾಡಿರ್ತಾರೆ, ನಮ್ಮ ಮನೆಯವರಿಗೆ ಕೂಡ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಹೆಚ್ಚಾಗಿರುತ್ತೆ. 48 ದಿವಸಗಳು ನಮ್ಮ ದೂರ ಆಗಿರ್ತೀರಿ. ಸೊ ಬಂದಾಗ ಪ್ರೀತಿ ಬಾಂಧವ್ಯ ತಿರ್ಗಾ ಪರಿಪೂರ್ಣವಾಗಿ ಆಗುತ್ತೆ, ನಾವು ಆಧ್ಯಾತ್ಮವಾಗಿ ಆ ಥರ ಆಗ್ತೀರಿ. ಅದಕ್ಕೋಸ್ಕರವಾಗಿ ಶಬರಿಮಲ ಸನ್ನಿಧಾನ ತತ್ವ ಬಹಳ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ಬೇಕು. ಅದಕ್ಕೆ ಅದು ಕಷ್ಟ ಅಂತ ಹೇಳ್ತಾರೆ. ಓಕೆ, ತುಂಬ ಇನ್ಫಾರ್ಮೇಶನ್ ಕೊಟ್ರಿ ನೀವು. ಒಂದೇ ಕ್ವಶನಲ್ಲೇ ನಾನು ಏನೇನು ಕ್ವಶನ್ ಕೇಳ್ಬೇಕು ಅನ್ಕೊಂಡಿದ್ದು ಎಲ್ಲ ಆನ್ಸರ್ ಸಿಕ್ಬಿಡ್ತು. ಸೊ ಇನ್ನೊಂದು ಏನಂತಂದರೆ ನೀವು ಲಾಸ್ಟ್ ವರ್ಷ ಪಾದಯಾತ್ರೆ ಮಾಡಿದ್ರಿ. ಸೊ ನಿಮಗೆ ಯಾವ ಥರ ಒಲವು ಈ ಪಾದಯಾತ್ರೆಯಲ್ಲಿ? ಅಂದರೆ ಇದರಿಂದ ನಿಮ್ಗೆ ಏನು ಸಿಗುತ್ತೆ ಪರ್ಸ್ನಲಿ, ಅಥವಾ ನೀವು ಸುಮ್ಮನೆ ನಿಮ್ಮ ಒಂದು ಪ್ಯಾಷನ್ಗೋಸ್ಕರ ಮಾಡ್ತಾ ಇದ್ದೀರಾ? ಪ್ಯಾಷನ್ ಅಂತಂದರೆ ಈ ಭಕ್ತಿಗೋಸ್ಕರ ಮಾಡ್ತಾ ಇದ್ದೀರಾ, ಅಥವಾ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ? ಏನಿದ್ರ ಉದ್ದೇಶ ಏನು? ಇದು ಉದ್ದೇಶ ಅಂತ ನಾನು ಹೇಳಕ್ ಬರಲ್ಲ. ಯಾಕಂದರೆ ಇದೆಲ್ಲ ಬಂದು ಅಯ್ಯಪ್ಪ ಸ್ವಾಮಿಯ ಇಚ್ಛೆ. ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಭಗವಂತ ನಾವು ನೋಡಕ್ಕೆ ಹೋಗ್ತಿದ್ದೀರಾ ಅಂದ್ರೆ ನಾವು ಹೋಗ್ತಾ ಇರೋದಲ್ಲ, ಭಗವಂತ ನಮ್ಮನ್ನು ಕರ್ಸ್ಕೋತಾ ಇರೋದು. ಸೊ ಇದೊಂದು ಆ ಭಗವಂತ ನಮಗೆ ಕೊಟ್ಟಿರೋ ಒಂದು ಚಾನ್ಸ್ ಅಂತ ಅನ್ಕೊಬೋದು. ನಾವು ಈ ಜನ್ರೇಷನ್ನಲ್ಲಿ ನನಗೆ ಇದು 32ನೇ ವರ್ಷದ ಯಾತ್ರೆ. ಇವಾಗ ನಾನು ಮಾಡಿದ್ರೆ 33ಕ್ಕಾಗುತ್ತೆ ಯಾತ್ರೆ. ನಾವು 1 ವರ್ಷ ಕೂಡ ಶಬರಿಮಲೆ ಯಾತ್ರೆ ನಾವು ಸ್ಟಾಪ್ ಮಾಡಲಿಲ್ಲ. ಎಲ್ಲ ಥರ ಹುಡುಗರ ಜೊತೆ, ಕೆಟ್ಟವರು ಒಳ್ಳೆಯವರು, ಕಳ್ಳರು ಕುಡುಕರು ಕದೀಮರು ಇವರೆಲ್ಲ ಜೊತೆ ನಾನು ಯಾತ್ರೆ ಮಾಡಿದ್ದೀವಿ. ಅಂದರೆ ಬಟ್ ಮಾಲೆ ಹಾಕ್ದಾಗ ಅವ್ರು ನಾರ್ಮಲ್ ಸ್ವಾಮಿಯಾಗೇ ಇರ್ತಾರೆ. ನಮ್ಮ ದೇಶದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ, ತಿರುಪತಿಗೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ನೀವು ಆಂಧ್ರದಲ್ಲಿ ಹೋಗಿ, ತಮಿಳ್ನಾಡಲ್ಲಿ ಹೋಗಿ, ಯಾವುದೇ ದೇವಸ್ಥಾನಕ್ಕೆ ಹೋಗಿ ಎಲ್ಲೋದ್ರೂ ನಿಮ್ಮನ್ನು ಭಕ್ತರಾಗೆ ನಿಮ್ಮನ್ನ ಕರೆಯೋದು. ಆದರೆ ಶಬರಿಮಲ ಒಂದು ಸ್ಥಳದಲ್ಲಿ ಮಾತ್ರ ನಿಮ್ಮನ್ನು ಸ್ವಾಮಿ ಅಂತ ಕರೆಯೋದು. ನೀವು ನಿನ್ನೆ ಏನೋ ಗಲಾಟೆ ಮಾಡಿ ಬಂದಿರ್ತೀರಾ, ಏನೋ ಮನಸ್ತಾಪ ಆಗಿ ಬಂದಿರ್ತೀರಾ, ಏನೋ ತಪ್ಪಾಗಿರುತ್ತೆ. ನಾಳೆ ಬೆಳಿಗ್ಗೆ ಭಗವಂತ ಕ್ಷಮೆ ಕೋರಿ ಕತ್ತಿಗೆ ಮಾಲೆ ಹಾಕ್ಬಿಟ್ರೆ ನಿನ್ನ
ತಪ್ಪಿತಸ್ಥ ಅಂತ ಯಾರು ಕರೆಯಲ್ಲ, ನಿಮ್ಮನ್ನು ಸ್ವಾಮಿ ಅಂತಲೇ ಕರೀತಾರೆ. ಅದೇ ಆ ಭಗವಂತನ ಒಂದು ಅನುಗ್ರಹ, ಅಯ್ಯಪ್ಪ ಸ್ವಾಮಿ ಅನುಗ್ರಹ. ನಮಗೂ ಅದು ಆವಾಗಿಂದನೂ ಒಂದು ಆಸೆ. ನಮಗೆ ಇವಾಗ ನೀವು ನೋಡ್ತಾ ಇರ್ತೀರಾ, ಇವತ್ತು ಬಿಟ್ಟರೆ ನಾಳೆ ಬೆಳಗ್ಗೆ ಶಬರಿಮಲ ರೀಚ್ ಆಗ್ತಾರೆ, ದರ್ಶನ ಮಾಡಿ ಬರ್ತಾ ಇರ್ತಾರೆ ಟಕ್ ಅಂತ. ನಾವು ಭಗವಂತನ ಹತ್ರ ಎಷ್ಟು ವಿಜೃಂಭಣೆಯಿಂದ, ಸಂತೋಷದಿಂದ, ಸಿರಿವಂತಿಕೆಯಿಂದ ಹೋಗ್ತಿರೋ ನಮಗೆ ಭಗವಂತ ಇನ್ನೂ ಮುಂದಕ್ಕೆ ಹೋಗ್ತಾ ಇರ್ತಾರೆ ಹೊರತು ಹತ್ರ ಬರ್ತಾ ಇರೋದಿಲ್ಲ. ನಾವು ಭಗವಂತ ನಾಮಸ್ಮರಣೆ ಸುಖದಲ್ಲೂ ಹೇಳ್ಬೇಕು, ಕಷ್ಟದಲ್ಲಿ ಹೇಳ್ಬೇಕು, ನೋವಲ್ಲಿ ಹೇಳ್ಬೇಕು ಅನ್ನೋದು ನಮ್ಮ ಅನಿಸಿಕೆ. ಅದು ನಮ್ಮ ಅನಿಸಿಕೆ. ಯಾಕಂದರೆ ನಾವು ಪಾದಯಾತ್ರೆಗಳೆಲ್ಲ ಫಸ್ಟ್ ನಾರ್ಮಲಾಗಿ ದೊಡ್ಡ ಪಾದ ನಡೀತಾ ಇದ್ದೀರಿ ಅಷ್ಟೇ. ದೊಡ್ಡ ಪಾದ ಯಾವಾಗ ನಡೀತಂದರೆ ನನ್ನದು 17ನೇ ವರ್ಷದ ಯಾತ್ರೆ, ನಮ್ಮ ತಂದೆ ತೀರೋಗ್ಬಿಟ್ರು, ಆವಾಗೇ ನಾವು ಸ್ಟಾರ್ಟ್ ಮಾಡಿದ್ದು. ದೊಡ್ಡ ಪಾದ ಹೆಂಗಿರುತ್ತೆ ನಮ್ಗೆ ಐಡಿಯಾ ಇಲ್ಲ ಯಾವ ಥರ ರೀತಿ ಅಂತಂದಾಗ 17ನೇ ವರ್ಷ ನಾವು ನಡೀತಾ ಇದ್ದೀರಿ. ನನಗೆ ಗೊತ್ತಿಲ್ಲ, ನಾನು ನಾರ್ಮಲಾಗಿ ಕಾಲೇಜ್ಗೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ, ಏನೋ 20 ದಿವಸ 40 ದಿವಸ ಮಾಲೆ ಹಾಕೊಂಡು ಯಾತ್ರೆಗಳು ಮಾಡ್ತಾ ಇದ್ರಿ. ಆ 17ನೇ ವರ್ಷ ನಡೀತಾ ಇದ್ದೀರಿ. ನನಗೆ ನಮ್ಮ ತಂದೆ ಇಲ್ಲ, ನಮ್ಗೆ ಯಾರು, ಯಾಕಂದರೆ ಒಂದು ನಮ್ಮ ಲೈಫಲ್ಲಿ ಅಷ್ಟೇ ಒಂದು ವ್ಯಕ್ತಿ ದೂರ ಆದರೆ ವಿಲ್ ನೋ ಅಬೌಟ್ ದ ಪರ್ಸನ್. ಅವರಿದ್ದರು, ಅವ್ರು ನಮ್ಮ ಗೈಡೆನ್ಸ್ ಇವಾಗ ಯಾರೂ ಇಲ್ಲ. 17ನೇ ವರ್ಷ ಆದಮೇಲೆ ನಾವು ಡಿಸೈಡ್ ಮಾಡಿದ್ರೆ 18ನೇ ವರ್ಷಕ್ಕೆ ನಾವು ದೊಡ್ಡ ಪಾದ ಮಾಡಬೇಕು, ನಾವು ತೆಂಗಿನ ಗಿಡ ತರಬೇಕು ಅಂತ. ತೆಂಗಿನ ಗಿಡ ಶಬರಿಮಲ ತತ್ವದಲ್ಲಿ 18ನೇ ವರ್ಷಕ್ಕೆ ಒಂದು ತೆಂಗಿನ ಗಿಡ ತೊಗೊಂಡೋಗಿ ಇಡ್ತಾರೆ. ಅದು ನಮ್ಮೇನು ಸಂಪ್ರದಾಯ, ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ. ಸನ್ನಿಧಿ ಶಬರಿಮಲಲ್ಲಿ ನಮ್ಮ 18ನೇ ವರ್ಷ ಆಯಿತು. ನನ್ನ ಒಲುವಾಗಿ ನಾನು ಭಗವಂತನಿಗೆ ಒಂದು ಗಿಡವಾಗಿ ಇಲ್ಲಿ ನೆಲಿತೀನಿ ಅನ್ನೋ ಕಾರಣಕ್ಕೋಸ್ಕರ ನಾವು ತೆಂಗಿನ ಗಿಡ ನೆಲೆಸ್ತೀರಿ. ಅದನ್ನು ತೊಗೊಂಡು ಹೋಗ್ಬೇಕಾದ್ರೆ ಬಂದು ಎಲ್ಲ ನಮಗೆ ಕಾಲು ಮುಗಿತವ್ರೆ. ನನಗೆ ಅರ್ಥ ಆಗ್ತಾ ಇಲ್ಲ, ನಾವೇನು ಮಾಡಿದ್ದೀನಿ ಅಂಥದ್ದು ಬಂದು ನನ್ನ ಕಾಲಿಗೆ ಮುಗಿತವ್ರೆ. ನಮಗೇನು ಗೊತ್ತಿಲ್ಲ, ಭಗವಂತ ನನಗೇನು ಗೊತ್ತಿಲ್ಲ, ನಾನೇನು ಬಂದು ಕಾಲು ಮುಗಿತವ್ರೆ ಕಾಪಾಡು ಅಷ್ಟೇ, ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಅದೇ ಮಂತ್ರ, ಸ್ವಾಮಿ ಶರಣಮಯ್ಯಪ್ಪನೇ ಮಂತ್ರ. ನಾವೇನು ಕಲ್ತಿಲ್ಲ, ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲ, ಅದೊಂದೇ ನಮ್ಗೆ ಗೊತ್ತಿದ್ದು. ಅದಾದಮೇಲೆ ನಮ್ಗೆ ಆ ಕಷ್ಟ ಅರಿವಾಯಿತು. ಮೊದಲನೇ ಸತಿ ಯಾತ್ರೆ ಹೋದಾಗ ನಮಗೇನು ಬುದ್ಧಿ ಇಲ್ಲ, ಏನಿಲ್ಲ. ನಮ್ಗೆ ಯಾರೋ ಒಬ್ರು 5 ರೂಪಾಯಿ ಟಾರ್ಚ್ ಹೇಳಿದರು. 5 ರೂಪಾಯಿ ಟಾರ್ಚ್ ಹಾಕಿ ನಡೆದಿದ್ದೀರಿ. ಯಾವಾಗ ಬಿತ್ತಲ್ಲ ಚಿಕ್ಕ ವಾಚ್ಗಳು, ಅದರಲ್ಲಿ ನಡೆದಿದ್ದೀರಿ, ಟಾರ್ಚ್ ಕೆಟ್ಟೋಗಿದೆ. ಅವಾಗ ತಾನೇ ದೊಡ್ಡ ಪದ ಶುರು ಆಯಿತು. ಒಂದೇ ಒಂದು ನೀವು ಅಳುದ ಬೆಟ್ಟ ಎಕ್ಬೇಕಾದ್ರೆ ಒಂದು ಬಂಡೆ ಹತ್ರ ಒಂದೆಲ್ಲ ತಪ್ಪಂದ ಬಿತ್ತ ಅಷ್ಟೇ. ನಾನು ಫುಲ್ಲು ಗಡಗಡ, ನನಗೆ ನಾನು ಹಿಂದಗಡೆ ನನ್ನ ಶಿಷ್ಯ ಅಂದೆ, ನಾನು ಗುರು ಅಂದ, ಯಾವುದೋ ಎಲೆ ಬಿತ್ತುಕಣೋ ಅಂದರೆ ಏನು ಮಾತಾಡ್ಬೇಡ ಸುಮ್ಮನೆ ನಡಿ. 5 ರೂಪಾಯಿ ಟಾರ್ಚಲ್ಲಿ ಏನಿದೆ, ನಮ್ಗೇನು ಮೈಂಡ್ ಸೆಟ್ ಇಲ್ಲ, ನಮ್ಗೆ ಹೇಳಿದ್ರು ಲೈಟ್ ಇದೆ ಅಂತ. ನಾವು ನಡೀತಾ ಇದ್ರಿ, ನಮಗೆ ಫುಲ್ಲು ಭಯ. ಅಳುದ ಬೆಟ್ಟ ಆಗಿ ಇಂಜಿಪಾರ ಕೋಟೆ, ಇವಾಗ ತುಂಬ ರಿಸ್ಟ್ರಿಕ್ಟ್ ಆಗಿದೆ ದೊಡ್ಡ ಪಾದ, ತುಂಬ ಪ್ರೊಟೆಕ್ಷನ್. ಒಂಚೂರು ಮುಂದೆ ಹೋದ್ರಿ ಹಾವು, ಮುಂದೆ ತಲೆ ಹಿಂದೆ ತಲೆ, ಅದನ್ನ ಡಬಲ್ ಇಂಜಿನ್ ಅಂತಾರೆ ಇವಾಗ ಎಲ್ಲ ಕಡೆ. ಮಣ್ಣು ಕೆಸರಲ್ಲಿ ಇರ್ತ ಹಾವು, ಅದು ರೋಡಲ್ಲಿ ನಿಧಾನಕ್ಕೆ ಸಾಕ್ತಾ ಇದೆ. ನಮ್ಮ ಹುಡುಗ ಟಾರ್ಚ್ ತೋರಿಸ್ತೀವಿ, ನೋಡ್ಗುರು ಹಾವು ಅಂತ. ನಾವು ಎಲ್ಲ ಹೇಳಿದ್ರಲ್ಲ ಸ್ಮಗ್ಲಿಂಗ್ ಮಾಡೋದೆಲ್ಲ ಯಾವಲ್ಲೇ ಅನ್ನೋ ಗೊತ್ತಿದ್ದ ಅಂತ ಹೇಳಿದ್ರಲ್ಲ, ಅದೇ ಅನ್ಸುತ್ತೆ. ಹಿಂದೆ ಒಂದು ಎರಡು ಕಡೆ ಮಣ್ಣು ತಿಂತ ಇರೋದು. ಅದೇ ಅದು ಕಾಣಿಸ್ತ. ದಾಟಿದ್ರಿ, ಅದು ದಾಟಿ ಇನ್ನೊಂಚೂರು ಮುಂದಕ್ಕೆ ಹೋದ್ರೆ ಆವಾಗ ತಾನೇ ಆನೆ ಲದ್ದಿ ಹಾಕಿದೆ. ಒಂದು 1.5 ಮೀಟರ್ ಅಷ್ಟೇ ಪಕ್ಕದಲ್ಲಿ, ಅದು ಅಲ್ಲೇ ಕೂತಿದೆ ಕಾಡಲ್ಲೇ. ನಮ್ಮ ಹುಡುಗ ತುಳ್ದ ಹಿಂದಗಡೆ, ಮುರಳಿ ಅಂತ ತುಳಿದ್ಬಿಟ್ಟು ಓಡು ಬಂದ, ಗುರು ಅಂತ. ಇನ್ನು ಬಾಯಿಲಿ ಹಿಂದಕ್ಕೆ ಕರ್ಕೊಂಡೋಗಿ ನಿಂತ್ಕೊಂಡ, ಕಾಲಿಕ್ಕಿದ್ರೆ ಸಗಣಿ ಬಿಸಿ ಲದ್ದಿ ಹಂಗೆ ಇದೆ. ನಮ್ಗೆ ಫುಲ್ಲು ಭಯ, ನಮ್ಗೆ ಏನು ಹೇಳಕ್ ಗೊತ್ತಾಗ್ತಿಲ್ಲ. ನಾವೊಂದು 5 ಜನ, ಕೇರಳದವ್ರು ಒಂದು 10 ಜನ ಅಷ್ಟೇ. ಒಬ್ರೊಬ್ರು ಸಿಗ್ನಲ್ ಕೊಟ್ರು, ಯಾನೆ ಅಂದಿದೆ. ಎಲ್ಲ ಸ್ವಾಮಿ ಶರಣವನ್ನು ಕೂತ್ಕೊಂಡು ಓಡಿದ್ದೆ. ಫಸ್ಟ್ ಅನುಭವ. ಆ ಟೈಮಲ್ಲಿ ಭಾಳ ರಶ್ ಆಗ್ಬಿಡ್ತು, ನಮಗೆ ಹಿಂಸೆ ಆಗ್ಬಿಡ್ತು. ನನಗೇನಂದ್ರೆ ನನ್ನ ಬರ್ಡೇ ದಿನ ಅಯ್ಯಪ್ಪ ನೋಡ್ಬೇಕು ಅನ್ನೋ ಆಸೆ. ಹೋಗಿದ್ದೀರಿ, ತಗ್ಲಾಕೊಂಡ್ಬಿಟ್ರಿ, ನಮ್ಮ ಕೈಲಿ ಆಗ್ತಾ ಇಲ್ಲ. ನಮ್ಮ ಮನಸ್ಸು ಇನ್ನೇನು ಮಾರ್ಚ್ಗೆ ಶಬರಿಮಲೆ ಓಪನ್ ಆಗುತ್ತೆ, ಈ ರಶಲ್ಲಿ ಹೋಗಕ್ಕಾಗಲ್ಲ ಅಂತ ಆ ಮೈಂಡ್ ಸೆಟ್ ಬಂದ್ಬಿಡ್ತು ನಮ್ಗೆ. ಆಲ್ರೆಡಿ ರಿಟರ್ನ್ ಆಗ್ಬಿಡೋಣ ಅಂದ. ಬಟ್ ಅಷ್ಟೊಂದು ಯಾರೊಬ್ರು ವಯಸ್ಸಾಗಿರೋರು ಬಂದರು, ಇಲ್ಲೇ ಬಂದ್ಬಿಟ್ಟಿದ್ದೀರಾ, ಶರಣಗುತ್ತಿ ಶಬರಿಪೀಠ ಬಂದ್ಬಿಟ್ಟಿದ್ದೀರಾ, ನೀವು ಪಾಸ್ ಮಾಡ್ರಿ ಅಂತೇಳಿ ಅವ್ರು ಕೊಟ್ಟಿದ್ದು ಮೋಟಿವೇಶನ್ ಸಾಕ್ಬಿಟ್ರಿ. ಆ ವರ್ಷ ಅನುಭವ ನಮಗೆ ಅರ್ಥ ಆಯಿತು. ಆ ಕಷ್ಟದಲ್ಲಿ ನಾವು ಅಯ್ಯಪ್ಪನ ಕಂಡ್ರಿ. ಅಲ್ಲಿ ಇನ್ನೊಂದು ನೋವಾಗಿದ್ರೆ, ಸೊಕ್ಕಲ್ಲಿ ನಾವು ಯಾತ್ರೆ ಮಾಡ್ತಾ ಇದ್ರಿ. ಇವಾಗೆಲ್ಲ ಎಲ್ಲರಿಗೂ ಅನ್ನದಾನ ಕೊಡ್ತಾರೆ. ಸಂಜೆ ಆದರೆ ಫುಲ್ ಪಲಾವು, ಮೊಸರು ಬಜ್ಜಿ, ಅನ್ನ ಎಲ್ಲ ಸಿಗುತ್ತೆ. ಅಷ್ಟೆಲ್ಲ ತಿಂದು ಪೂಜೆಗಳಲ್ಲಿ ಹೋದಾಗ ದೊಡ್ಡ ಪಾದಲ್ಲಿ, ಇವಾಗಲೂ ಯಾರನ್ನ ಹೋಗಿರೋರಿಗೆ ಅನುಭವ ಕೇಳ್ರಿ, ದೊಡ್ಡ ಪಾದಲ್ಲಿ ಕರೆಕ್ಟಾಗಿ ನಮ್ಗೆ ಇಷ್ಟ ಆಗೋ ಥರ ಊಟ ಸಿಕ್ಕಲ್ಲ. ಪರೋಟ ಸಿಗುತ್ತೆ, ದೋಸೆ, ಇಡ್ಲಿ, ಕಪ್ಪಗಂಜಿ ಅಷ್ಟೇ ಇದ್ಬಿಟ್ರೆ ಸಿಕ್ಕಲ್ಲ. ನಾವು ಪರೋಟ ತೊಗೊಂಡಿದ್ದೀವಿ, ಪರೋಟ ಅಲ್ಲಿ ಕಳ್ಳೆ ಉಸ್ಲಿ ಕೊಟ್ಟಿದ್ದಾನೆ. ಕಳ್ಳೆ ಉಸ್ಲಿ ಒಂಥರ ಫುಲ್ ಗೊಣ್ಣೆ, ಅಲ್ಲಿ ಕಳ್ಳೆನೇ ಇಲ್ಲ, ಕಳ್ಳೆ ಸಿಪ್ ಮಾತ್ರ ಇದೆ. ನಾವ್ ಹಿಂಗೆ ಎತ್ತಿದ್ರೆ ಹಿಂಗೆ ಜೆಲ್ಲಿ ತರ ಬರ್ತಾ ಇದೆ ಇದು ಕಳ್ಳೆ ಉಸ್ಲಿದು. ನಾನು ಏನೋ ಇದು ಕತೆ ಅಂದ್ರೆ, ನಮ್ಮ ಹುಡುಗ ಏನ್ ಮಾಡಕ್ಕಾಗಲ್ಲ, ಇದೇ ನಮ್ ಗತಿ ಇವಾಗ, ಪಾಪ. ಎಲ್ಲರಿಗೂ ನೋವೇ, ಯಾರಿಗೂ ಹೇಳ್ಕೊಂಡು ಆಗ್ತಲ್ಲ. ನಾನೇನಾದ್ರು ಅವ್ರ ಹತ್ರ ಬೇಡ ಅಂದ್ರೆ ಅವರು ಗುರುಸ್ವಾಮಿ ಹಿಂಗ ಅನ್ಬಿಟ್ರೆ ನಾನೇನಪ್ಪ ಅಂತ ಅವ್ರ ಚಿಂತೆ. ಅಡ್ಜಸ್ಟ್ ಮಾಡ್ಕೊಂಡು ತಿಂದು ಕಲ್ತಿದ್ದ ಪಾಠ. ಆದ್ಮೇಲೆ ನಮ್ಗೆ ಅರ್ಥ ಆಯ್ತು, ನಾವು
ಸಿಂಪಲ್ ಆಗಿ ನಡೆದ್ರೆ ಭಗವಂತ ಅರ್ಥ ಆಗಲ್ಲ, ಕಷ್ಟಪಟ್ಟು ನೋಡೋಣ ಭಗವಂತನ. ಅಣ್ಣ, ಈಗ ನೀವು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ವಿಡಿಯೋಗಳೆಲ್ಲ ಮಾಡ್ತಾ ಇರ್ತೀರಾ, ಈ ಮಣಿ ಮಂಟಪ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀರಾ. ಏನು ಅಯ್ಯಪ್ಪ ಸ್ವಾಮಿ ಬಗ್ಗೆ ಸ್ಟೋರಿ ಏನು ಇದ್ರದ್ದು? ಓಕೆ, ಅಯ್ಯಪ್ಪ ಸ್ವಾಮಿ ಸ್ಟೋರಿ ಅಂದರೆ ನಾವು ಏನು ಸಿನಿಮಾದಲ್ಲಿ ನೋಡಿದ್ದೀರಿ ಅದೇ ಕಂಪ್ಲೀಟ್ ಅಲ್ಲ. ಯಾಕಂದರೆ ಪುರಾಣಗಳು ಬೇರೆ ಹೇಳುತ್ತೆ, ಸಿನಿಮಾನೇ ಬೇರೆ ಹೇಳುತ್ತೆ. ಅವರ ಅಯ್ಯಪ್ಪ ಸ್ವಾಮಿ ಪಂದಳ ರಾಯಲ ಕುಟುಂಬ ಏನಿದೆ, ಅವ್ರ ಡೈನಸ್ಟಿ ಅವರೇ ಒಂದು ಹೇಳ್ತಾರೆ. ಯಾಕಂದರೆ ನಾವೇನು ಅಂದ್ಕೊಂಡಿದ್ದೀರಿ ಅಲ್ಲಿರೋದು ಬೇರೆ ಅಯ್ಯಪ್ಪ ಸ್ವಾಮಿ ಮಾತ್ರ ಅಂತ, ಆದರೆ ಅಲ್ಲಿರೋದು ಧರ್ಮಶಾಸ್ತ್ರನಿಗೆ ಆರಕೇರಳ ವರ್ಮನವರು ಐಕ್ಯವಾಗಿರುವ ಮಣಿಮಂಟಪ ಇದೆ. ಹಾಗೂ ಕೂಡ ಅಲ್ಲಿ ಕಾಶಿ ವಿಶಾಲಾಕ್ಷಿ, ಕಂಚಿ ಕಾಮಾಕ್ಷಿ, ಮಧುರೆ ಮೀನಾಕ್ಷಿ ಇವರು 3 ಜನ ಆಗಿ ಒಂದು ಅಂಶವಾಗಿರೋ ಮಾಳಿಗೆ ಪುರತಮ್ಮ, ಅಲ್ಲಿ 3 ಜನ ಇರೋದು. ಹಾಗೂ ಈ ಶಬರಿಮಲ ಸನ್ನಿಧಾನದಲ್ಲಿ ನೀವು ನೋಡಿರ್ತೀರ, ಬರೀ ಬ್ರಾಹ್ಮಣರೇ ಹೋಗಲ್ಲ, ಲಿಂಗಾಯತರೇ ಹೋಗಲ್ಲ, ವೈಷ್ಣವರೇ ಹೋಗಲ್ಲ, ಕಾಡು ಜನ, ಆ ಜಾತಿ ಈ ಜಾತಿ ಯಾವುದು ಕುಲ ಕುಟುಂಬ ಎಲ್ಲರೂ ಹೋಗ್ತಾರೆ. ಯಾಕಂದರೆ ಅದು ಒಂದು ಮ್ಯಾಗ್ನೆಟಿಕ್ ಸೋರ್ಸ್ ಆಫ್ ಎನರ್ಜಿ ಇರೋ ಜಾಗ. ಅದು ಸ್ಟೋರಿ ಅಂತ ಬಂದರೆ ಮುಖ್ಯವಾಗಿ ಅಯ್ಯಪ್ಪ ಸ್ವಾಮಿ ನಾವೇನು ಪಿಕ್ಚರ್ ನೋಡಿರ್ತೀರಿ, ಆ ಸ್ಟೋರಿ ಆಗೋಕ್ಕಿಂತ ಮುಂಚೆ ಸನ್ನಿಧಾನ ದೇವಸ್ಥಾನ ಇತ್ತು, ಅಲ್ಲಿ ಧರ್ಮಶಾಸ್ತ್ರ ದೇವಸ್ಥಾನ ಇತ್ತು. ಯಾವಾಗ ನಾವೇನು ಅಮೃತಗಳಿಗೆ ಆದಾಗ ಅಲ್ಲಿ ನೆಕ್ಸ್ಟು ಇವನ ಸಂಹಾರ, ರಾಕ್ಷಸ ಸಂಹಾರ ಆಗುತ್ತೆ. ಆಮೇಲೆ ಮಹಿಷಾಸುರ ಉತ್ಪತ್ತಿ, ಮಹಿಷಾಸುರ ಆದಮೇಲೆ ಅವನ ಸಂಹಾರ ಆದಮೇಲೆ ತಂಗಿ ಮಹಿಷಿ ಸಂಹಾರಕ್ಕೆ ಧರ್ಮಶಾಸ್ತ್ರ ಅವತಾರ ಆಗುತ್ತೆ. ಇದು ಹೆಂಗೆ ಧರ್ಮಶಾಸ್ತ್ರ ಅವತಾರ ಆದಮೇಲೆ ಅಲ್ಲಿ ಪರಶುರಾಮರು ಬಂದು ಪ್ರತಿಷ್ಠಾಪನೆ ಆಯಿತು ದೇವಸ್ಥಾನ, ಧರ್ಮಶಾಸ್ತ್ರ ದೇವಸ್ಥಾನ ಇತ್ತು. ಇಲ್ಲಿಗೆ ಈ ಧರ್ಮಶಾಸ್ತ್ರ ಸ್ಟೋರಿ ಮುಗ್ದಿರುತ್ತೆ. ನಾವೇನು ಪಿಕ್ಚರ್ ನೋಡಿದ್ವಿ ಇಷ್ಟೇ. ಅದಾದ ಮೇಲೆ ಏನು ನಾವು ಟಿ ವಿಯಲ್ಲಿ ನೋಡಿರ್ತೀರಿ, ಪಂದಳ ರಾಜ್ಯದಲ್ಲಿ ಒಂದು ಮಗು ಸಿಗುತ್ತೆ, ಮಗು ಬೆಳೆಯುತ್ತೆ, ರಾಜ ಗುರುಕುಲ ಹೋಗ್ತಾರೆ. ಅದು ಬಂದು ಆರಕೇರಳ ವರ್ಮನ್ ಅವರು. ಅದು ಇನ್ನೊಂದು 500, 600, 1,500 ವರ್ಷಗಳ ಹಿಂದೆ ಆಗಿರೋದು. ಆರಕೇರಳ ವರ್ಮನ್ ಅಂತ ನೀವು ಕೂಡ ಗೂಗಲಲ್ಲಿ ನೋಡಿದ್ರೆ ಬರುತ್ತೆ. ಅವರು ತನ್ನ ಅರಸರಿಗೆ, ಪಂದಳ ರಾಜರ ಅರಸರಿಗೆ ಸಿಕ್ಕಿರುವ ಪುತ್ರ ಎಲ್ಲಿ ಅಂದರೆ ಹಳದ ಪಂಬಾ ನದಿ, ಪೆರಿಯಾನ ವಟ್ಟಮ್ ಅಂತಾರೆ. ಪೆರಿಯಾನ ವಟ್ಟಮ್ ಅಂತ ಸಿಕ್ಕಿದ ಒಂದು ಮಗು. ಧರ್ಮಶಾಸ್ತ್ರನ ಸ್ಟೋರಿಯಲ್ಲಿ ಮಹಿಷ ಸಂಹಾರ ಆಯಿತು, ಮುಗೀತು, ಅಷ್ಟೇ, ಚಾಪ್ಟರ್ ಕ್ಲೋಸ್. ಅದಾದ ಮೇಲೆ ಅಲ್ಲಿ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನ ಬಂದು ಪಂದಳ ಅವರು ಬಂದು ಮಧುರೆಯಿಂದ ಅವರು ಇಲ್ಲಿಗೆ ಬಂದಿರ್ತಾರೆ, ನಮ್ಗೆ ಇಲ್ಲಿ ಬೇಡ ಅಂತೇಳಿ ಪಂದಳಕ್ಕೆ ಬರ್ತಾರೆ. ಮಧುರೆಯಿಂದ ಅವ್ರಿಗೆ ಕುಲ ದೇವತೆ ಬಂದು ಮಧುರೆ ಮೀನಾಕ್ಷಿ. ಅವ್ರಿಗೆ ಧರ್ಮಶಾಸ್ತ್ರ ದೇವಸ್ಥಾನ ಅಂದರೆ ಭಾಳ ಪ್ರಿಯ, ಇಷ್ಟಾರ್ಥ ದೇವತ. ಇವಾಗ ನಮಗೆಲ್ಲ ಹೆಂಗೆ ಅಯ್ಯಪ್ಪ ಸ್ವಾಮಿ ಇಷ್ಟಾರ್ಥ ದೇವತ ಕೂಡ ಅವ್ರಿಗೂ ಅದೇ ರೀತಿಯಾಗಿ ಧರ್ಮಶಾಸ್ತ್ರ ಇಷ್ಟಾರ್ಥ ದೇವತ. ಆಗ ಆ ರಾಜ ಬಂದು ಧರ್ಮಶಾಸ್ತ್ರನ ನೋಡೋದಕ್ಕೆ ಹೋಗೋಕ್ಕಾಗೋದಿಲ್ಲ. ಯಾಕಂದರೆ ಒಬ್ಬ ಉದಯನ್ ಅಂತ ಒಬ್ಬ ಡಾಕು ಇರ್ತಾನೆ, ಅವನು ಬಂದು ಘೋರ ಕಳ್ಳ, ಅವನು ಕಿಡ್ನಾಪ್ ಮಾಡೋದು, ಒಡವೆ ಕದ್ದು ಆ ಥರ ಒಬ್ಬ ಇರ್ತಾನೆ. ಅದರಿಂದ ಯಾರೂ ಕಾಡು ಹೋಗೋಕ್ಕಾಗೋದಿಲ್ಲ. ಆವಾಗ ಈ ಅಯ್ಯಪ್ಪನಿಗೆ ದತ್ತು ಪುತ್ರ ಸಿಕ್ಕಿರುವ ಪುತ್ರ ಅಲ್ಲಿ ಪೆರಿಯಾನ ವಟ್ಟಮ್ ಹತ್ರ ಒಂದು ಕಾಡಿರೋ ಜನ ಬಂದು ಒಂದು ಮಗುವಿಗೆ ಕೊಡ್ತಾರೆ ಅಂತ ಹೇಳಿದ. ಆ ಮಗುನ ಸಾಕಿ ಬೆಳೆಸಿದವರೇ ರಾಜಶೇಖರ ಪುತ್ರ ಬಂದು ಆರಕೇರಳ ವರ್ಮನ್ ಅವರು. ನೀವು ಪಂದಳಕ್ಕೆ ಹೋದ್ರೆ ಈಗ ನೋಡ್ಬೋದು, ಗುರುನಾಥ ಮುಗುಡಿ ಅಂತ ಅವರು ಓದಿರೋ ಗುರುಕುಲ ಇದೆ, ಅವ್ರ ಹುಲಿಗಳನ್ನ ಕರ್ಕೊಂಡ್ಬಿಟ್ಟು ಸ್ಥಳ ಇದೆ, ಕಲೇರು ಪಾಠ ಕಲ್ತಿರೋದಿದೆ. ಇದೆಲ್ಲ ಆದಮೇಲೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಆರಕೇರಳ ವರ್ಮನ್ ಅವರು ಧರ್ಮಶಾಸ್ತ್ರನಿಗೆ ಆಯ್ಕೆ ಆಗಿದ್ದು. ಲಾಸ್ಟಲ್ಲಿ ಆರಕೇರಳ ವರ್ಮನ್ ಅವರು ಬರ್ತಾರೆ, ಅವರು ಉದಯನ ಸಂಹಾರ ಮಾಡೋಕ್ಕಾಗ್ತಾರೆ, ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಏನು ಮಾಡ್ತಾರೆ, ಅಲ್ಲಿಂದ ಪಂದಳದಿಂದ ಬಂದು ಏನಕ್ಕೆ ಸಂಹಾರ ಅಂದರೆ ಮಕರ ಸಂಕ್ರಾಂತಿ ದಿನ ಅಲ್ಲಿ ಉತ್ಸವ ಮಾಡಬೇಕು, ಆದರೆ ಆಗೋದಿಲ್ಲ ಬಿಕಾಸ್ ಆಫ್ ಉದಯನಿಂದ. ಅದಕ್ಕೋಸ್ಕರವಾಗಿ ಅಯ್ಯಪ್ಪ ಸ್ವಾಮಿ ಅವರು ಆರಕೇರಳ ವರ್ಮನ್ ಏನಂತೀರಿ, ಅವರೇ ಅಯ್ಯಪ್ಪ ಸ್ವಾಮಿ. ಆರಕೇರಳ ವರ್ಮನ್ ಅವರು ಎರಿಮೇಲೆಗೆ ಬಂದು ಬಣ್ಣ ಹಚ್ಚಿ ಫಸ್ಟು ಟ್ರೈ ಮಾಡ್ತಾರೆ, ಅಟ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ. ಅದಾದ ನಂತರ 2ನೇ ಸತಿ ಹಳದಾ ನದಿಯಲ್ಲಿ ಆಯುಧಗಳನ್ನೆಲ್ಲ ಮುಚ್ಚಿಟ್ಟು ಎರಿಮೇಲೆಯಲ್ಲಿ ಬಣ್ಣಗಳೆಲ್ಲ ಹಚ್ಚಿ ಬೇಡರ ಥರ ಅಂಬಳಪುಳ ಆಲಂಗಾಡ್ ಅಂತ ನೀವು ಪ್ರೊಸೆಷನ್ ಎಲ್ಲ ಬಂದು ಸಂಕ್ರಾಂತಿ ಟೈಮಲ್ಲಿ ನೋಡ್ಬೋದು. ಇವರೆಲ್ಲ ಸೇರಿ ಮೇಲೆ ನಿಮ್ಗೇನು ಕರಿಮಲ ಅಂತಿರುತ್ತೆ, ಕರಿಮಲ ಕೋಟೆಯಲ್ಲಿ ಉದಯನ ಸಂಹಾರ ಮಾಡಿ ಆಮೇಲೆ ಅಲ್ಲಿಂದ ಮುಂದೆ ಹೆಜ್ಜೆ ಇಟ್ಟು ರಾಜನನ್ನು ಕರ್ಕೊಂಡು ಬಂದು ಆಮೇಲೆ ಧರ್ಮಶಾಸ್ತ್ರನ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ, ಜೀರ್ಣೋದ್ಧಾರ ಮಾಡ್ತಾರೆ. ಅದಾದ ನಂತರ ಮಕರ ಜ್ಯೋತಿ ದಿನ ಅಲ್ಲಿ ಜೀರ್ಣೋದ್ಧಾರ ಆಗಬೇಕಾದ್ರೆ ಮಣಿಮಂಟಪ ಅಂತ ಏನು ಇವಾಗ ಶಬರಿಮಲೆ ಅಲ್ಲಿ ಆರಕೇರಳ ವರ್ಮನ್ ಅವರು ಕೊನೆಯಾಗಿ ಕಂಡ ಸ್ಥಳ. ಆ ಮಕರ ಜ್ಯೋತಿಯಲ್ಲಿ ಪೂಜೆ ಆಗೋ ಟೈಮಲ್ಲಿ ಇವರು ಬಂದು ಅಯ್ಯಪ್ಪನಿಗೆ ಐಕ್ಯವಾದರು, ಧರ್ಮಶಾಸ್ತ್ರನಿಗೆ ಐಕ್ಯ ಆಗಿ ಮಣಿಮಂಟಪದಿಂದ ಸೇರಿದ್ರು ಅಂತ ಒಂದು ಪಂದಳವರು ಸಂಪೂರ್ಣವಾಗಿ ನಂಬುವ ಒಂದು ಶಾಸ್ತ್ರ. ಯಾಕಂದರೆ ನೀವು ಶಬರಿಮಲೆ ಸಂಕ್ರಾಂತಿಯ ದಿನ ಹೋದರೆ ಅದರಿಂದ 5 ದಿನಗಳ ಕಾಲ ವಿಶೇಷವಾಗಿ ಉತ್ಸವ ನಡೆಯುತ್ತೆ. ಒಂದಿನ ಬಾಲಗನ್ ಮಗು ಥರ ಚಿತ್ರೀಕರಿಸ್ತಾರೆ, ನೆಕ್ಸ್ಟ್ ದಿನ ವಿಲ್ಲಾಲ್ ವೀರನ್, ವನ್ಪುಲಿ ವಾಹನನ್, ಪಂದಳ ರಾಜನ್, ಲಾಸ್ಟಲ್ಲಿ ಒಂದು
ಧರ್ಮಶಾಸ್ತ್ರನಿಗೆ ಐಕ್ಯವಾಗಿರುವ ಪದ್ಮವಿಭೂಷಣ ಅಂತ ಚಿತ್ರೀಕರಿಸ್ತಾರೆ. ಅದು ನೋಡಿದವ್ರಿಗೆ ಅದು ಸ್ಟೋರಿ ಗೊತ್ತಾಗುತ್ತೆ. ಈ ಎಲ್ಲ ಅನುಷ್ಠಾನಗಳನ್ನ ಜೀರ್ಣೋದ್ಧಾರ ಆದಮೇಲೆ ಅಯ್ಯಪ್ಪ ಸ್ವಾಮಿ ಹೇಳಿದೆ ಈ ತತ್ವಗಳು, ನೀವು ರೀತಿ ನೀತಿ ನಿಯಮಗಳನ್ನ ಇಷ್ಟು ಫಾಲೋ ಮಾಡಬೇಕು, ದೇವಸ್ಥಾನ ಬರಬೇಕಂದ್ರೆ ಇಷ್ಟು ಕಟ್ಟುನಿಟ್ಟುಗಳನ್ನ ಫಾಲೋ ಮಾಡಬೇಕಂತ ಹೇಳಿರೋದು ಇದು ಸ್ಟೋರಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಒರಿಜಿನಲ್ ಸ್ಟೋರಿ ಏನಿದೆ ಅಂತ. ನಾವು ಅದ್ರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಅವ್ರ ಅರಮನೆಯವ್ರ ಕಡೆಯಿಂದ ಎಷ್ಟೋ ನಾವು ಸ್ಟೋರಿಗಳನ್ನ ನಾವು ತಿಳ್ಕೊತಾ ಇದ್ದೀವಿ. ಅದನ್ನು ನಿಮಗೆ ನಾವು ತಿಳಿಸ್ತೀವಿ ನಂತರ ಅದ್ರ ಬಗ್ಗೆ ಇನ್ನು ಶೇರ್ ಮಾಡೋಣ ಎಲ್ಲರಿಗೂ ಕೂಡ. ಇನ್ನೊಂದು ಕ್ವಶನ್ ಇದೆ ನನಗೆ. ಸೊ ಈಗ ನಾವು ನಾರ್ಮಲ್ ಆಗಿ ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ಈಕ್ವಾಲಿಟಿ ಅಂತ ನೋಡ್ತೀವಿ. ಸೊ ಆದರೆ ಈ ದೇವಸ್ಥಾನ ವಿಚಾರಕ್ಕೆ ಬಂದರೆ ಸೊ ಹೆಣ್ಮಕ್ಳನ್ನ ಬಿಡೋದಿಲ್ಲ ಮುಖ್ಯವಾಗಿ. ಸೊ ಏನಿದ್ರು ಕಾರಣ ಏನು ಇದ್ರ ಬಗ್ಗೆ? ಇದು ಬಂದು ನಮ್ಮ ಅಯ್ಯಪ್ಪ ಸ್ವಾಮಿಯ ಈ ಸಂಪ್ರದಾಯ ಯಾತ್ರೆಯಲ್ಲಿ ಬಹಳ ದೊಡ್ಡ ವಿಷಯವಾಗಿ ಸಮಸ್ಯೆಗಳ ತೊಡ್ಕೊಂಡಾರ. ಇದು ವಿಷಯ ಮೇನ್ ಮುಖ್ಯವಾಗಿ ಏನಂದರೆ, ಒಂದು ಹೆಣ್ಣು ಒಂದು ಗಂಡು ಬಂದು ಆಪೋಸಿಟ್ ಎನರ್ಜಿ. ಆ ಎನರ್ಜಿ ಬೇರೆ, ನಮ್ಮ ಎನರ್ಜಿ ಬೇರೆ. ನಾವು ವ್ರತದಲ್ಲಿ ಏನು ಬೇಡ, ನಮಗೆ ಮನೆ ಮಠ ಕಾಮ ಕ್ರೋಧ ಮದ ಮತ್ಸರ ಬೇಡ ಅಂತ ನಿಂತಿರೋ ಎನರ್ಜಿ ನಾವು. ಆ ಹೆಣ್ಣಿಗೆ ಆ ಆಲೋಚನೆ ಇಲ್ಲ ಅಂತ ಕೂಡ ಅವರು ಮಾನಸಿಕವಾಗಿ ಮೆನ್ಸ್ಟ್ರೇಷನ್ ಆಗೇ ಆಗ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ, ಅದು ಬಂದು ಶಬರಿಮಲ ಸನ್ನಿಧಾನ ಬಂದು ಒಂದು ಲೋಟಸ್ ಥರ ಕ್ಷೇತ್ರ. ಅದು ಫುಲ್ಲು ಡ್ರೋನ್ ಶಾಟ್ ಇಲ್ಲ, ಫುಲ್ ಝೂಮ್ ಇನ್ ಅದ ಮ್ಯಾಪ್ ಥರ ನೋಡಿದ್ರೆ ಒಂದು ಲೋಟಸ್ ಕಮಲ ಒಳಗಡೆ ಅಯ್ಯಪ್ಪ ಇರೋ ಥರ ಒಂದು ಕ್ಷೇತ್ರ ಅದು. ಅದು ಸಂಪೂರ್ಣವಾಗಿ ಭೂತಗಣಗಳಿಂದ ಅಷ್ಟದಿಗ್ಬಂಧನವಾಗಿರೋ ಒಂದು ಕ್ಷೇತ್ರ. ಅದು ಕ್ಷೇತ್ರ ಪಾಲಕರು ಇರ್ತಾರೆ, ಭದ್ರಕಾಳಿಯ ಆಶೀರ್ವಾದ, ಮೀನಾಕ್ಷಿಯ ಆಶೀರ್ವಾದ ಎಲ್ಲ ಇರುವಂಥ ಕ್ಷೇತ್ರ. ಇವಾಗ ಏನಾಗುತ್ತಂದರೆ, ನಾವು 4 ಜನ ನಮಗೆ ಯಾವುದು ಬೇಡ, ವ್ಯಾಮೋಹ ಮೋಹ ಏನು ಬೇಡ, ನಾವು ಸಾಧು ಜೀವನದಲ್ಲಿ ಇರ್ತೀನಿ ಅಂತ ಅಂದಾಗ ಒಂದು ಯೌವನ ತುಂಬಿರೋ ಒಂದು ಹೆಣ್ಣು ನಮ್ಮ ಮುಂದೆ ಬಂದರೆ ಆಕೆ ಏನೂ ಮಾಡೋದಿಲ್ಲ, ನಾವೇನು ಮಾಡೋದು ಮಾತಾಡೋದೇ ಇಲ್ಲ. ಬಟ್ ಎನರ್ಜಿ ಆಪೋಸಿಟ್ ಆದಾಗ ಆಕೆಗೆ ಎನರ್ಜಿ ಲೂಸ್ ಆಗುತ್ತೆ. ಒಂದು ಎರಡನೇದೇನೆಂದರೆ, ಒಂದು ಹೆಣ್ಣಿಗೆ ಶಬರಿಮಲ ಸನ್ನಿಧಾನಕ್ಕೆ ಬಂದರೆ ಫೆರ್ಟಿಲಿಟಿ ರೇಷೋ ಕಮ್ಮಿ ಆಗ್ಬಿಡುತ್ತೆ. ಒಂದು ಏನು ಅಲ್ಲಿ ಹೋದ್ರೇನೆ ಫೆರ್ಟಿಲಿಟಿ ರೇಷೋ ಕಮ್ಮಿ ಆಗ್ಬಿಡುತ್ತೆ. ಇನ್ನೊಂದು ನಾವು ತಿನ್ನಿಸಕ್ಕೆ ಸಂಪೂರ್ಣವಾಗಿ ವ್ರತ ಮಾಡಿ ಕಷ್ಟ ನಿರ್ಬಂಧೆಲ್ಲ ಮಾಡ್ತಾ ಇದ್ದೀವಿ. ಆ ಹೆಣ್ಣು ಕೈಲಿ ಮಾಡೋಕ್ಕಾಗಲ್ಲ ಅಂತಲ್ಲ, ಅವ್ರು ಎಷ್ಟೇ ಮೆಂಟಲಿ ಕಷ್ಟಗಳಿಂದ ಮಾಡಿದ್ರು ಕೂಡ ಫಿಸಿಕಲಿ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಒಂದು ಹೆಣ್ಣಿಗೆ ನಾವು ಎಷ್ಟು ಗೌರವ ಕೊಡ್ತೀರಿ, ಅದೇ ರೀತಿ ನಮಗೆ ಸಂಪ್ರದಾಯ ಎಷ್ಟು ಮುಖ್ಯನೋ ನಮ್ಮ ಹೆಣ್ಣು ಕೂಡ ತಾಯಿ ಅಂತ ಅಷ್ಟು ಮುಖ್ಯ. ಅವ್ರಿಗೂ ಸಮಸ್ಯೆ ಆಗೋದು ಬೇಡ, ನಮಗೂ ಸಮಸ್ಯೆ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾವು ಹೆಣ್ಣಿಗೆ ಸಮಸ್ಯೆ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಶಬರಿಮಲೆಗೆ ಕರೆಸೋದಿಲ್ಲ, ಬಿಡೋದಿಲ್ಲ. ಭಾಳ ಕಟ್ನಿಟ್ಟಂಥ ಒಂದು ಕ್ಷೇತ್ರ. ನಾರ್ಮಲಾಗಿ ನೀವೇ ಒಂದು 40 ದಿವಸ ಮಾಲೆ ಹಾಕ್ಬಿಟ್ರೆ ನಿಮ್ಗೆ ಆಲೋಚನೆನೇ ಬರಲ್ಲ. ನಮಗೆ ಯೌವನ ಮೋಹ ಏನು ಅಷ್ಟು ಥಾಟ್ ಏನಿರುತ್ತೆ, ತತ್ವ ಅಷ್ಟು ಒಳಗಡೆ ಡೀಪ್ ರೂಟೆಡ್ ಆಗಿ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಅದು ಹೆಣ್ಮಕ್ಳಿಂದ ತಪ್ಪು ಆಗುತ್ತೆ ಅನ್ನೋದಕ್ಕಿಂತ ಹೆಣ್ಣು ಮಕ್ಕಳಿಗೆ ನಮ್ಮಿಂದ ಸಮಸ್ಯೆ ಆಗಬಾರ್ದು. ನಮ್ಮ ಏನು ಆವಾಗಲಿಂದ ನಾವು ತಿಳ್ಕೊಂಬಂದಿರೋ ಒಂದು ಸಂಪ್ರದಾಯ ಬಂದು ಮುರಿಬೇಡ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇಷ್ಟು ಮಾಡೋದು. ಒಂದು ಹೆಣ್ಣಿಗೋಸ್ಕರನೇ ಒಂದು ತಾಯಿ ತಂಗಿ ಮಕ್ಕಳಿಗೋಸ್ಕರನೇ ಮನೆ ಮಠ ಎಲ್ಲ ಬಿಟ್ಟು ರಥ ಎಲ್ಲ ಮಾಡಿ ಶಬರಿಮಲೆ ಯಾತ್ರೆ ಮಾಡ್ತಾರೆ. ಸೊ ಅದಕ್ಕೋಸ್ಕರವಾಗಿ ನಾವು ಕೇಳೋದು ಅಷ್ಟೇ, ಯಾವುದೇ ಹೆಣ್ಣು ಮಗಾಗಿದ್ರು ಕೂಡ ಪರವಾಗಿಲ್ಲ, ನಿಮಗೋಸ್ಕರನೇ ಅವುಗಳ ಯಾತ್ರೆ ಮಾಡೋದು. ನೀವು ವೆಯ್ಟ್ ಮಾಡಿ, ಇನ್ನೊಂದು 10-20 ವರ್ಷ ವೆಯ್ಟ್ ಮಾಡಿದ್ರೆ 50 ವರ್ಷ ಆಗುತ್ತೆ, ಬನ್ನಿ ನೀವು ಅಯ್ಯಪ್ಪನ ದರ್ಶನ ಮಾಡಿ, ಏನು ತೊಂದರೆ ಆಗೋದಿಲ್ಲ ಅಂತ ನಾವು ಹೇಳ್ಕೊಂಡು ಅದಕ್ಕೋಸ್ಕರವಾಗಿ ಶಬರಿಮಲೆಗೆ ಹೆಣ್ಮಕ್ಳನ್ನ ಅಲೋ ಮಾಡಲ್ಲ. ಸ್ವಾಮಿ, ಇಟ್ಮುಡಿ ಅಂದ ತಕ್ಷಣ ನನಗೊಂದು ಕ್ವಶನ್ ಬಂತು. ಈಗ ತುಪ್ಪ ಹಾಕೊಂಡು ಹೋಗ್ತಾರೆ, ಅದು ಅಲ್ಲಿ ಹೋಗಿದ ತಕ್ಷಣ ಹಾಗೆ ಗಟ್ಟಿ ಇರುತ್ತೆ ಅಲ್ವಾ? ಸೊ ಇದ್ರ ಸಂಕೇತ ಏನು? ಓಕೆ, ಈ ತುಪ್ಪ ಸಂಕೇತ ಒಂದು ಗಟ್ಟಿ ಇರುತ್ತೆ, ನೀರಾಗಿರುತ್ತೆ ಅನ್ನೋದು ಬಂದು ಅದು ಬರೀ ನಮ್ಮ ಥಾಟ್ಸ್ ಅಷ್ಟೇ. ಅದು ಬಂದು ಜೀವಾತ್ಮ ಪರಮಾತ್ಮ. ನಾವು ತುಪ್ಪ ಕ್ಯಾರಿ ಮಾಡೋದೇನೆಂದರೆ ಅದು ಮುಕ್ಕಣ್ಣು, ನಮ್ಮ ಆಗ್ನ ಚಕ್ರ ಇದೇನಂತೆ. ತೆಂಗಿನಕಾಯಿಯನ್ನು ನನ್ನ ದೇಹ, 3ನೇ ಕಣ್ಣು ಬಂದು ನನ್ನ ದೇಹದಲ್ಲಿ ಆಗ್ನ ಚಕ್ರ, ಈ ಹಣೆಯಲ್ಲಿ ನಾವು ತುಪ್ಪನ ತುಂಬಿಸಿ ನಾವು ತೊಗೊಂಡೋದಾಗ ಆ ತುಪ್ಪ ಬಂದು ನಮ್ಮ ಆತ್ಮ, ಆ ತೆಂಗಿನಕಾಯಿ ಬಂದು ನಮ್ಮ ದೇಹ. ಇವೆರಡನ್ನೂ ಬಂದು ನಾನು ನಿನಗೆ ಅರ್ಪಣೆ ಮಾಡೋದು ಒಂದು ಕಾನ್ಸೆಪ್ಟು. 2ನೇ ಕಾನ್ಸೆಪ್ಟ್ ಏನಂದರೆ, ಸನ್ನಿಧಾನಕ್ಕೆ ನೀನು ನೋಡಬೇಕಾದ್ರೆ ನೀನು ಯಾವುದೇ ಅಂತ ನೀವು ಪದಾರ್ಥ ತೊಗೊಂಡೋದ್ರೂ ಕೂಡ ಅದು ಬಂದು ಕೆಟ್ಟೋಗ್ಬಿಡುತ್ತೆ. ಬಾಳೆಹಣ್ಣು ತೊಗೊಂಡೋಗಿ, ಯಾವುದೇ ರೀತಿಯಾಗಿ ಹಣ್ಣು ತೊಗೊಂಡೋಗಿ, ಫ್ರೂಟ್ಸ್ ತೊಗೊಂಡೋಗಿ ಕೆಟ್ಟೋಗ್ಬಿಡುತ್ತೆ. ಆದರೆ ತುಪ್ಪ ಯಾವುದೇ ರೀತಿ ಕೆಟ್ಟೋಗೋದಿಲ್ಲ. ಅದೊಂದೇ ಶಾಶ್ವತವಾಗಿ ಎಷ್ಟು ದಿನ ತೊಗೊಂಡೋದ್ರು ಹಂಗೆ ಉಳಿಯುತ್ತೆ. ಪ್ರಸಾದವಾಗಿ ನಾವು ಸ್ವೀಕಾರ ಭಗವಂತನಿಗೆ ಅರ್ಪಣೆ ಮಾಡ್ತಾ ಅಭಿಷೇಕಕ್ಕೆ ಒಂದು ಆ ಥರ ರೀತಿ ತೊಗೊಂಡ್ರೆ ಆ ಥರ ಅದು ವಿಶೇಷವಾಗಿರೋ ಒಂದು ಅಂಶ ತುಪ್ಪ. ಈ ರೀತಿ ನಮ್ಮ ಜೀವಾತ್ಮ ಪರಮಾತ್ಮ ಅಂತ ಬಂದರೆ, ನನ್ನ ಆತ್ಮ ನನ್ನ ದೇಹವನ್ನು ನಾನು ಬಂದು ನಿನ್ನ ನೋಡಿದೆ, ನೀನು ನೋಡಿದ ಮೇಲೆ ತುಪ್ಪ ನಾನು, ನನ್ನ ಆತ್ಮ, ದೇಹ ನಂದು ಅಂತ ಹೇಳಿದಾಗ ತುಪ್ಪನ ಬಂದು ಅಭಿಷೇಕ ಮಾಡ್ಸೋಕೆ ಕೊಡಲೇಬೇಕು. ಎಷ್ಟು ಜನ ಮಾಡಿಸೋದೇ ಇಲ್ಲ. ಮಾಡಿದ್ದೆಲ್ಲ ಫಲ ಎಲ್ಲಿ ಹೋಯ್ತು ಅಂದರೆ ಬಂದರೆ ತಿಂದರೆ ಹೋದ್ರಿ ಅಷ್ಟೇ.
ಆದರೆ ನಾವು ಇಡುಮುಡಿಯ ತುಪ್ಪವನ್ನು ಭಗವಂತನಿಗೆ ಅಭಿಷೇಕ ಮಾಡಿಸ್ಬೇಕು. ನನ್ನ ಆತ್ಮವನ್ನು ನಿನಗೆ ನಾನು ಟಚ್ ಮಾಡಿಸ್ತಾ ಇದ್ದೀನಿ ಅಂದಾಗ ನನ್ನ ಆತ್ಮ ನಿನ್ನ ಹತ್ರ ಸೇರ್ಕೋತು. ಏನು ಹೊಡೆದಿದ್ದು ಕಾಯಿ ಇತ್ತು, ತೆಂಗಿನಕಾಯಿ, ಅದು ಬಂದು ಅಗ್ನಿಕೊಂಡದಲ್ಲಿ ನಾನು ಬಿಸಾಡಿದೆ. ಆವಾಗ ನನ್ನ ಆತ್ಮ ನಿನಗೋಯ್ತು, ನನ್ನ ದೇಹ ಭಸ್ಮವಾಯಿತು. ಅಂದರೆ ನನ್ನ ಜೀವನ ಬಂದು ಪುನರ್ಜನ್ಮ, ನನ್ನ ಮಾಡಿದ ಪಾಪಕರ್ಮಗಳೆಲ್ಲ ಕ್ಲಿಯರ್ ಆಯಿತು. ನನಗೆ ವ್ರತ ಮಾಡಿದ ಮೇಲೆ ಇನ್ನೊಂದು ಚಾನ್ಸ್ ಸಿಕ್ಕಿದೆ, ಒಂದು ಒಳ್ಳೆಯ ಜೀವನ ನಾನು ನಡೆಸೋದಕ್ಕೆ ಅಂತ ಅದು ಅರ್ಥ. ಜೀವಾತ್ಮ ಪರಮಾತ್ಮ ಆತ್ಮಾರಾಮ ಅಂತ ಹೇಳ್ತಾರೆ ತುಪ್ಪದ ಕಾಯಿ. ಓಕೆ ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಭಾಳ ನಾವು ಒಂದು ಹತ್ತತ್ರ 1 ಅವರು ಅಂಕುಶ್ ದೇವರಾಜ್ ಸರ್ ಅವ್ರ ಜೊತೆ ಇದ್ದೀವಿ. ತುಂಬ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ. ನಾನು ಅಂದ್ಕೊಂಡಿರಲಿಲ್ಲ ಸೊ ಇಷ್ಟೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ, ಇಷ್ಟೆಲ್ಲ ಕಥೆ ಇದೆ. ಒಬ್ಬ ಮನುಷ್ಯನಿಗೆ ಏನು ನೆಮ್ಮದಿ ಹುಡ್ಕೊಂಡು ಹೋಗ್ತಾನೆ ಕಾಸು 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 ಅಂತ, ಅದಕ್ಕೆಲ್ಲದಕ್ಕಿಂತ ಒಂದು ಮುಖ್ಯವಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಸಾಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ಸೊ ಇದರಿಂದ ಭಕ್ತಿನೂ ಕೂಡ ಇರುತ್ತೆ. ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ನಾವು ಈ ಒಂದು ಸ್ಪೆಷಲ್ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಈ ತಿಂಗಳು MMLಸ್ಗೆ ನಾನು ಸೈಕ್ಲಿಂಗ್ ಮಾಡಬೇಕು ಆ ಥರ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಅಂಕುಶ್ ದೇವರಾಜ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ ನಾನು ಕೊಟ್ಟಿರ್ತೀನಿ. ಸೊ ಇದೇ ರೀತಿ ನಮ್ಮ ಒಂದು ಕೆಲಸಗಳಿಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಧನ್ಯವಾದ. ಸಿಗೋಣ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ. ಸ್ವಾಮಿ ಶರಣಂ.